ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಯಿಕ್ಷು. ನಾನು ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ತುಂಬ ಜನ ಅದನ್ನು ಲೈಕ್ ಮಾಡಿದ್ದೀರಾ, ಪಾಸಿಟಿವಾಗಿ ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಾವು ಟ್ರಿಪ್ ಹೋಗಿದ್ರಲ್ಲಿ ಇವತ್ತು ಲಾಸ್ಟ್ ಡೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಹುಲಿಮಕ್ಕಿಯಿಂದ ಮಲ್ಪೆಗೆ ಬಂದ್ರಿ, ಮಲ್ಪೆಯಿಂದ ಮುರುಡೇಶ್ವರಕ್ಕೆ ಬಂದ್ರಿ, ಮುರುಡೇಶ್ವರನಲ್ಲೇ ಹಾಲ್ಟ್ ಆಗಿದ್ರಿ. ಆ್ಯಂಡ್ ಮತ್ತೆ ಅಲ್ಲಿ ಬೀಚ್ ದೇವಸ್ಥಾನ ಎಲ್ಲ ಆದಮೇಲೆ ವಾಪಸ್ ಬರಬೇಕಾದ್ರೆ ಜೋಗ್ ಫಾಲ್ಸ್ ಕೂಡ ಹೋಗಿದ್ರಿ. ಆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಮಳೆ ಬೀಳ್ತಾನೆ ಇತ್ತು. ನಾವಿದ್ದಿದ್ದು ರೂಮ್ ಹೊರಗಡೆ, ನಮ್ಮ ಬಸ್ ಅದು ರೂಮಿಂದ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಮಳೆ ತುಂಬ ಜೋರಾಗಿ ಬೀಳ್ತಾನೆ ಇತ್ತು. ಸಡನ್ನಾಗಿ ಮಳೆ ಬರ್ತಾಯಿತ್ತು, ಸಡನ್ನಾಗಿ ಬಿಸಿಲು ಬರ್ತಾಯಿತ್ತು. ಸೊ ನಾವು ಏನು ಪ್ಲ್ಯಾನ್ ಮಾಡಿದ್ರಿ ಅಂದರೆ, ಬೆಳಗ್ಗೆನೇ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ಆದರೆ ನನ್ನ ಫ್ರೆಂಡ್ ಒಬ್ಬರು 11 o'clock ಆ ಥರ ಹೋಗೋಣ ಅಂದರು. ಸೊ ವಿ ಡಿಸೈಡೆಡ್ ಟು ಗೋ ಟು ಬೀಚ್. ಆ್ಯಕ್ಚುಲಿ ಬೀಚ್ ಆ ಕಡೆ ನಮ್ಮನ್ನು ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ ಬಿಕಾಸ್ ಆಫ್ ದ ವೆದರ್ ಕಂಡೀಷನ್. ನೀರು ತುಂಬಾ ಇತ್ತು, ಅಲೆಗಳು ಜಾಸ್ತಿ ಇತ್ತು. ಸೊ ಈ ಕಡೆ ಸೈಡ್ ಬಂದ್ರಿ ನಾವು, ಲೆಫ್ಟ್ ಸೈಡಲ್ಲಿ. ಅಲ್ಲಿ ಬಂದು ನೋಡಿದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀರಲ್ಲಿ ಆಡೋಕ್ಕೆ ಬಿಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಯು ಕ್ಯಾನ್ ಸಿ ಅಲೆಗಳು, ವಾತಾವರಣ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವಲ್ಲಿ ಇರಬೇಕಾದ್ರೇ ಸ್ವಲ್ಪ ಹೊತ್ತು, ಒಂದು 5 minutes 6 minutes ಮೋಡ ನೋಡ್ತಾ ಇರ್ಬೋದು ನೀವು. 5 to 6 minutes ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಷ್ಟೇ. ಜೋರು ಮಳೆ ಬೀಳ್ತಾಯಿತ್ತು. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು, ಪೂರ್ತಿ ನೆಂದೋದ್ರಿ. ಯು ಕ್ಯಾನ್ ಸಿ ಬೀಚಲ್ಲಿ ಇದ್ದೀರಿ ನಾವು. ನನ್ನ ಫ್ರೆಂಡ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಿಂದೆ ನೀವು ಮೋಡ ನೋಡ್ತಾ ಇರ್ಬೋದು. ಮಳೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಒಂದೇ ಸತಿ ಹೆವಿಯಾಗಿ ಆ ಡೌನ್ ಪೋರ್ ಹೆಂಗಿತ್ತು ಅಂದರೆ, ನಾವೊಂದು ಸ್ವಲ್ಪ ದೂರ ಹೋಗೋಷ್ಟರಲ್ಲಿ, ನಾವು ಇಲ್ಲಿಂದ ಅಲ್ಲಿ ಒಂದು ಬೇಕ್ರಿ ಇತ್ತು, ಅಲ್ಲೋಗಿ ನಿಂತ್ಕೊಳ್ಳೋಣ ಸೇಫರ್ ಸೈಡ್ ಅನ್ನೋಷ್ಟರಲ್ಲಿ ಮಳೆ ತುಂಬಾ ಜೋರಾಗೋಯಿತು. ಸೊ ನೋಡಿ, ನಾನು ಸೆಲ್ಫಿ ತೊಗೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬಿಸಿಲಿದೆ, ನಿಮಗೆ ಗೊತ್ತಾಗ್ತಾ ಇದೆ, ಮಳೆ ಬಂದುಬಿಡ್ತು. ಸೊ ಈ ಫೋಟೋ ತುಂಬ ಇಷ್ಟ ಆಯಿತು ನನಗೆ. ಜಯಲಕ್ಷ್ಮಿ ಮ್ಯಾಮ್ ಕ್ಯಾಪ್ಚರ್ ಮಾಡಿದ್ದು. ಮತ್ತು ಅಲ್ಲಿಂದ ಮಳೆನಲ್ಲಿ ನೆನ್ಕೊಂಬಂದ್ರಿ ನೋಡಿ, ಪೂರ್ತಿ ಒದ್ದೆ ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರಿ. ಫಸ್ಟ್ ನಾವು ಇಡ್ಲಿ, ಸಾಂಬಾರು, ವಡೆ, ಚಟ್ನಿ ತೊಗೊಂಡ್ರಿ. ಅದು ಸಾಕಾಗಲಿಲ್ಲ. ದೆನ್ ವಿ ಟುಕ್ ಪೂರಿ. ಮತ್ತು ರೂಮ್ಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ರಿ. ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ರಿ. ಆ್ಯಕ್ಚುಲಿ ರಶ್ ಇತ್ತು, ಬೇಗ ಬೇಗ ಮೂವ್ ಆಯಿತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ವಾಪಸ್ ಬಂದಮೇಲೆ ಮತ್ತೆ ಅಗೇನ್ ಕೆಲವೊಂದು ಫೋಟೋಸ್, ವೀಡಿಯೋಸ್ನ ತೊಗೊಂಡ್ರಿ, ಜಸ್ಟ್ ಫಾರ್ ದ ಮೆಮೊರಿ ಪರ್ಪಸ್. ಇದನ್ನು ನಾನೇ ಹಾಕಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ವಿ ವರ್ ರಿಯಲಿ ಟಯರ್ಡ್. ರೆಡಿ ಆಗಿಬಿಟ್ಟು ಸುಮ್ಮನೆ ಹಾಸಿಗೆ ಮೇಲೆ ಮಲಗಿದ್ದಷ್ಟೇ, ಹಾಗೆ ನಿದ್ದೆ ಬಂತು. ವಿ ಸ್ಲೆಪ್ಟ್. ಮತ್ತು ಎದ್ದಾದಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ರಿ. ತುಂಬ ಚೆನ್ನಾಗಿ ಬಂತು ರೀಲ್ಸ್. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ರೀಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ವಿ ರಿಯಲಿ ಎಂಜಾಯ್ಡ್ ಇಟ್. ಅದಾದಮೇಲೆ ಅಲ್ಲಿ ಬಿಡೋಷ್ಟರಲ್ಲಿ 1 o'clock ಆಗಿತ್ತು. ತುಂಬ ಹಸಿವಾಗ್ತಾಯಿತ್ತು. ಅಲ್ಲಿ ಕೇಳಿದ್ದಕ್ಕೆ ಇವಾಗಲೇ ಊಟ ಮಾಡೋದು ಬೇಡ, ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಊಟ ಮಾಡೋಣ ಅಂತ ಹೇಳಿದ್ರು. ಬಟ್ ಬರೀ ಘಾಟ್ ಸೆಕ್ಷನ್, ಎಲ್ಲೂ ಹೋಟೆಲ್ಲೇ ಇರಲಿಲ್ಲ. ಹೊಟ್ಟೆ ತುಂಬ ಹಸಿವಾಗ್ತಾಯಿತ್ತು. ಅಲ್ಲೊಂದು ಸ್ವಲ್ಪ ಹೋಟೆಲ್ ಕಾಣಿಸಿದ ತಕ್ಷಣ ಅಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ದೆನ್ ವಿ ಕೇಮ್ ಟು ಜೋಗ್ ಫಾಲ್ಸ್. ವಾವ್, ನಾವು ಆ್ಯಕ್ಚುಲಿ ಫಾಗ್ ಫಾರ್ಮೇಷನ್ ಏನೂ ಇರಲಿಲ್ಲ. ನಾವು ನೀರು ನೋಡಿದ್ರಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನು ಡಿಸೈಡ್ ಮಾಡಿದ್ರಿ ಎಲ್ಲರೂ ಅಂದರೆ, ಕೆಲವೊಂದು ರೀಲ್ಸ್ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿದೆ, ಪ್ಲೆಸೆಂಟಾಗಿದೆ ಅಂತ. ನಾವು ಪ್ರಾಕ್ಟೀಸ್ ಮಾಡೋಷ್ಟರಲ್ಲಿ ಜೋರು ಮಳೆ ಬಂತು. ಅಲ್ಲಿ ರೈನ್ ಕೋಟ್ಸ್ ಮಾರ್ತಾಯಿದ್ರು, ನಾವು ಅದನ್ನು ತೊಗೊಳೋದಕ್ಕೆ ಹೋಗಲಿಲ್ಲ. ಏನಿಲ್ಲೇ ಅಲ್ವಾ, ಮತ್ತೆ ವಾಪಸ್ ಬರ್ಬೋದು ಅಂತ. ಬಟ್ ತುಂಬ ಜೋರು ಮಳೆ ಇದ್ದಿದ್ದರಿಂದ ನಾವು ಪೂರ್ತಿ ನೆಂದೋದ್ರಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಿಹೈಂಡ್ ದ ಸೀನ್ ಫಾರ್ ರೀಲ್ಸ್.
ಸೊ ಏನೇನೋ ಮಾಡಬೇಕು ಅಂತ ಅಂದ್ಕೊಂಬಂದ್ರಿ, ಅಲ್ಲಿ ಮಳೆ ಜೋರಾಯಿತು, ಜನ ಓಡಾಡ್ತಾನೆ ಇದ್ದರು. ಆ್ಯಂಡ್ ನಾವು ಜನನ ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವ ನಮ್ಮ ರೀಲ್ಸಿಗೋಸ್ಕರ. ಸೊ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ನೋಡಿಕೊಂಡು ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾನು ಎಲ್ಲ ರೀಲ್ಸನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ಒನ್. ನೋಡಿ ಈಗೀಗ ಫಾಗ್ ಫಾರ್ಮೇಷನ್ ಆಗ್ತಾಯಿದೆ. ಅದು ಹೇಗೆ ಕಾಣಿಸ್ತಿದೆ ಅಂದರೆ ನೀರು ಮತ್ತೆ ಉಲ್ಟಾ ಮೇಲಕ್ಕೆ ಹಾರ್ತಾ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಕಂಪ್ಲೀಟಾಗಿ ಕವರ್ ಆಗೋಯ್ತು ನಾವು ವಾಪಸ್ ಬರೋಷ್ಟರಲ್ಲಿ. ನಾವೇನಾದರೂ ಸ್ವಲ್ಪ ಲೇಟಾಗಿ ಬಂದಿದ್ದಿದ್ರೆ ನಮಗೆ ನೀರು ನೋಡೋಕೆ ಆಗ್ತಾ ಇರಲಿಲ್ಲ. ಬಟ್ ಏನೇ ಆದ್ರೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ಇದು ನಮ್ಮ ಗ್ಯಾಂಗ್. ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಏನೇನೋ ಮಾಡೋದಕ್ಕೆ ಹೋದ್ರಿ, ಅಲ್ಲಿ ಜನ ಮಧ್ಯ ಬರ್ತಾನೆ ಇದ್ದರು, ಡಿಸ್ಟರ್ಬ್ ಆಗ್ತಾಯಿತ್ತು. ಆ್ಯಂಡ್ ಈ ವಿಡಿಯೋಸ್ ರೀಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದು ಯಾರು ಅಂದರೆ ನಂದಕುಮಾರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ದೀಸ್ ಆರ್ ಆಲ್ ಬಿಹೈಂಡ್ ದ ಸೀನ್. ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾವು ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ರೆ ನಮಗೆ ನಗು ಬರುತ್ತೆ, ಅಷ್ಟು ಭಯಂಕರವಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ. ಆ್ಯಂಡ್ ದೆನ್ ಮತ್ತೆ ಇಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಸೀನ್. ಅದಾದಮೇಲೆ ಮತ್ತೆ ಟ್ರಾವೆಲ್ ಮಾಡಿದ್ವಿ. ದಿಸ್ ವಾಸ್ ಅವರ್ ಲಾಸ್ಟ್ ಫೋಟೋ. ಸೊ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರಿ. ಐ ಒನ್ಸ್ ಅಗೇನ್ ಥ್ಯಾಂಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಫಾರ್ ಅರೇಂಜಿಂಗ್ ದಿಸ್ ವಂಡರ್ಫುಲ್ ಟ್ರಿಪ್ ಆ್ಯಂಡ್ ಆಲ್ ಮೈ ಡಿಯರ್ ಕೊಲೀಗ್ಸ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ, ಫ್ಯಾಮಿಲಿ ಥರ ಇದ್ರಿ. ಸೊ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಇಯರ್ಸ್ ಟ್ರಿಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆಯಿಂದ ನಾನು ಇನ್ನೂ ಬೇರೆ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಇವತ್ತು ನನ್ನ ಟ್ರಿಪ್ಪಿಗೆ ಹೋಗಿದ್ದ ವಿಡಿಯೋ ಲಾಸ್ಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.